ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫೈನಲಿ ಇಂಡಿಯಾ ಅಂತೂ ಫಸ್ಟ್ ಸೆಷನ್ ಅಂದರೆ ಲಂಚ್ ಬ್ರೇಕ್ ಒಳಗೆ ನಮ್ಮ ಇಂಡಿಯಾ ವಿನ್ ಆಗಿತ್ತು. ಅದೇ ಮೊದಲೇ ಟೆಸ್ಟ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ ಮೊದಲೇ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಲೈಕ್ ಕೊಡಿ ಯಾವ ರೀತಿ ಇತ್ತಂತ ವೀಡಿಯೋ. ಅದೇ ರೀತಿ ಇನ್ನೂ ಹೆಚ್ಚಿನ ಸ್ಪೋರ್ಟ್ಸ್ ಅಪ್ಡೇಟ್ಗೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲಿಗೆ ಬಂದುಬಿಡೋಣ. ನಾನು ನಿನ್ನೆ ಅಷ್ಟೇ ವೀಡಿಯೋದಲ್ಲಿ ಡೇ 3 ಪೋಸ್ಟ್ ಮ್ಯಾಚ್ ಅನಾಲಿಸಿಸಲ್ಲಿ ಹೇಳಿದೆ ಯಾವ ರೀತಿ ನಮ್ಮ ಇಂಡಿಯಾ ಲಂಚ್ ಬ್ರೇಕ್ ಒಳಗೆ ಆಲ್ಔಟ್ ಅಂತೂ ಮಾಡ್ತಾರೆ ಅಂತ. ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ ಕೂಡ ಅದೇ ರೀತಿ ಸ್ಟ್ರಾಟಜಿ ಮಾಡಿ ವಿಕೆಟ್ನ ತೆಗೆದು ವಿನ್ ಆಯಿತು ಇಂಡಿಯಾ. ಅದೇ ರೀತಿಯಾಗಿ ಶಕೀಬ್ ಅಲ್ ಹಸನ್ ಹಾಗೂ ಶಾಂತೋ ಅವರು ಅಂದರೆ ಬಾಂಗ್ಲಾದೇಶ್ನ ಕ್ಯಾಪ್ಟನ್ ಅಂತ ಶಾಂತೋ ಅವರು ಯಾವ ರೀತಿ ಹೋಪ್ನ ತಂದು ಕೊಡ್ತಿದ್ರು ಬಾಂಗ್ಲಾದೇಶ್ಗೆ. ಸ್ವಲ್ಪ ಸೆಟ್ಲ್ ಹಾಕೊಂಡು ಬೆಳಿಗ್ಗೆ ಸ್ವಲ್ಪ ಅವರೇ ಒಂದು ಸ್ವಲ್ಪ ಮೂವ್ ಆನ್ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು. ಅಂದರೆ ರನ್ಸ್ ಸ್ವಲ್ಪ ಸ್ಕೋರ್ ಬೋರ್ಡ್ನ ಹೆಚ್ಚು ಮಾಡ್ತಾನೇ ಇದ್ರು. ಅದೇ ರೀತಿಯಾಗಿ ಫೈನಲಿ 234 ರನ್ಗಂತೂ ಆಲ್ಔಟ್ ಆದರು. ನಮ್ಮ ಇಂಡಿಯಾ 281 ರನ್ನಿಂದ ಫೈನಲಿ ವಿನ್ ಆಯಿತು. ಅದೇ ರೀತಿಯಾಗಿ ರವಿಚಂದ್ರನ್ ಅಶ್ವಿನ್ ಅವರು 6 ವಿಕೆಟ್ನ ತೆಗೆದಿದ್ರು. ಯಾವ ರೀತಿ ಆ ಪಿಚ್ ಬಿಹೇವ್ ಆಯ್ತಿತ್ತು ಅಂತ ಹೇಳಿ ಸಿಕ್ಕಾಪಟ್ಟೆ ಟರ್ನ್ ಹಾಗೆ ಸೂಟ್ ಆಗ್ತಿತ್ತು ಆ ಬಾಲ್. ಒಂಥರ ಮೊದಲಿಗೆ ಶಾಂತ್ ಅವರು ವಿಕೆಟ್ ಆಗಬೇಕಾಯಿತು, ರಿಷಬ್ ಪಂತ್ ಅವರು ಒಂದು ವಿಕೆಟ್ ಕೀಪಿಂಗಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಸ್ವಲ್ಪ ಆಟ ಆಡೋ ಥರ ಮಾಡಿದ್ರು. ಅದೇ ರೀತಿಯಾಗಿ ಟರ್ನಿಂಗಲ್ಲಿ ಅಶ್ವಿನ್ ಅವ್ರಿಗೆ ಶಾಂತ್ ಅವರು ಕ್ಯಾಚ್ನ ಒಪ್ಪಿಸಿದ್ರು. ಎಲ್ಲ ಬಿದ್ದಿರೋ ವಿಕೆಟ್ 2 ಜಡೇಜಾ ಹಾಗೂ ಅಶ್ವಿನ್ ಅವರಿಗೆ ಮಾತ್ರ. ಎಲ್ಲ ಸ್ಪಿನ್ನರ್ಸ್ಗಳ ಡಾಮಿನೇಟ್ ಮಾಡೋದು ಅಂತಲೇ ಹೇಳ್ಬೋದಾಗಿದೆ ಇವತ್ತು ಬೆಳಗ್ಗೆ ಟೆಸ್ಟಲ್ಲಿ. ಅದೇ ರೀತಿಯಾಗಿ WTC ಫೈನಲಲ್ಲೂ ನಮ್ಮ ಇಂಡಿಯನ್ ಟೀಮ್ಗೆ ಏನು 10 ಅಂದರೆ 10 ಟೆಸ್ಟ್ ಮ್ಯಾಚ್ಗಳಿತ್ತು. ಅದೇ ರೀತಿಯಾಗಿ ಇವಾಗ ಒಂದು ಮ್ಯಾಚನ್ನು ನಮ್ಮ ಇಂಡಿಯನ್ ಟೀಮ್ ಹೋಮಲ್ಲಿ ವಿನ್ ಆಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ 2ನೇ ಟೆಸ್ಟ್ ಅಂತೂ ಇನ್ನೂ ಕೆಲವೇ ಒಂದು 3-4 ದಿನದಲ್ಲಿ ಸ್ಟಾರ್ಟ್ ಆಗ್ತಿದೆ. ಅದೇ ರೀತಿಯಾಗಿ ಇವತ್ತಿನ ಪರ್ಫಾರ್ಮೆನ್ಸ್ ಇಂಡಿಯಾ ಟಾಪ್ ನಾಚ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾವ ರೀತಿ ಬ್ಯಾಟಿಂಗ್ ಹಾಗೂ ಬೌಲಿಂಗಲ್ಲಿ ಎಲ್ಲ ಹೈ ಕ್ಲಾಸ್ ಇನ್ನಿಂಗ್ಸ್ಗಳು ಹಾಗೂ ಒಳ್ಳೆ ಬೌಲಿಂಗ್ ಸ್ಪೆಲ್ಗಳನ್ನು ಮೊದಲೇ ಇನ್ನಿಂಗ್ಸಲ್ಲಿ ಅಶ್ವಿನ್ ಅವರು ಕೂಡ ವಿಕೆಟ್ ನೋ ಲಾಸಲ್ಲಿ ಹೋದರೂ ಕೂಡ ಇವಾಗ 6 ವಿಕೆಟನ್ನು ತೆಕ್ಕೊಂಡು ತಮ್ಮ ಖಾತೆಗೆ 6 ವಿಕೆಟನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿರೋ ಅಶ್ವಿನ್ ಅವರು. ಪ್ಯೂರ್ ಸ್ಪಿನ್ನರ್ಸ್ ಹಾಗೂ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಂತೂ ನಮ್ಮ ಇಂಡಿಯಾದು ನಾಚ್ ಅಂದರೆ ಸಿಕ್ಕಾಪಟ್ಟೆ ಹೈ ಆಗಿ ಇಂಡಿಯನ್ ಟೀಮ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಇಂಡಿಯಾ ಹಾಗೂ ಬಾಂಗ್ಲಾದೇಶಲ್ಲಿ ಮತ್ತೇನು ಹೇಳುವಂಥದ್ದೇನಿಲ್ಲ. ಲಿಟನ್ ದಾಸ್ ಹಾಗೂ ಮೆಹದಿ ಹಸನ್ ಇಬ್ಬರು ಕೂಡ ಬಂದವರೇ ಹೋದರು. ಆ ರೀತಿ ಟರ್ನಾಜ್ ಇತ್ತು. ಹಾಗೆ ಅಲ್ಲಿ ಬೌಲಿಂಗ್ ಸ್ಕಿಲ್ ನಿನ್ನೆ ಮೇನ್ ವಿಕೆಟ್ ಅಂದರೆ ಓಪನಿಂಗ್ ಜೋಡಿಯ ಯಶಸ್ವಿ ಜೈಸ್ವಾಲ್ ಅವರು ಹಿಡಿದಂಥ ವಿಕೆಟ್. ಆ ರೀತಿ ಕ್ಯಾಚ್ ಸಿಕ್ಕಾಪಟ್ಟೆ ಫ್ಯಾಂಟಾಸ್ಟಿಕ್ ಕ್ಯಾಚ್. ಅದೇ ರೀತಿಯಾಗಿ ಇವತ್ತು ರಿಷಬ್ ಪಂತ್ ಯಾವ ರೀತಿ ಆ ವಿಕೆಟ್ ಕೀಪಿಂಗಲ್ಲಿ ಆ ರೀತಿ ಸ್ಕಿಲ್ ಇರುವಂಥ ರಿಷಬ್ ಪಂತ್ ಅಂದರೆ ಯಾವ ರೀತಿ 2 ವರ್ಷದಿಂದ ಯಾವ ರೀತಿ ಅವರು ವಿಕೆಟ್ ಕೀಪಿಂಗ್ ಇನ್ವಾಲ್ವ್ ಆಗದೇ ಇದ್ರು, ಇವಾಗಿಂದ ಈ ಟೆಸ್ಟ್ ಮ್ಯಾಚಲ್ಲಿ ಯಾವ ರೀತಿ ಅವರು ನಾಯ್ಸಸ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ. ಅದೇ ರೀತಿಯಾಗಿ ಅವರಿಬ್ಬರು ಸೆಂಚುರಿ, ಅಶ್ವಿನ್ ಅವರ ಸೆಂಚುರಿ, 3 ಜನರ ಸೆಂಚುರಿ, ಅದೇ ರೀತಿಯಾಗಿ ಜಡೇಜಾ ಅವರ 84 ರನ್ಗಳ ಕಾಂಟ್ರಿಬ್ಯೂಷನ್ ಎಲ್ಲ ಟಾಪ್ ನಾಚ್. ಬ್ಯಾಟಿಂಗ್ ಲೈನಪ್ ಹಾಗೂ ಬೌಲಿಂಗ್ ಅಟ್ಯಾಕಲ್ಲೂ ಸಿಕ್ಕಾಪಟ್ಟೆ ಒಳ್ಳೆಯ ಮೇಲ್ಗೈ ಇತ್ತು. ಅದೇ ರೀತಿಯಾಗಿ ಬೂಮ್ರಾ, ಸಿರಾಜ್, ಆಕಾಶ್ದೀಪ್ ಎಲ್ಲ ಈ ಬಾರಿ ಅಂದರೆ ಪೇಸರ್ಸ್ಗಳು ಸಿರಾಜ್ ಹಾಗೂ ಆಕಾಶ್ದೀಪ್ ನೋ ಲಾಸಲ್ಲಿ ಹೋದರು ವಿಕೆಟ್ಲೆಸ್ಸಲ್ಲಿ. ಅದೇ ರೀತಿಯಾಗಿ ಇವರಿಬ್ಬರು ಸ್ಪಿನ್ನರ್ಸ್ಗಳು ಡೆಸ್ಟ್ರಾಯ್ ಮಾಡಾಕ್ರು ಬಾಂಗ್ಲಾದೇಶ್ ಟೀಮ್ನ ಅಂತಲೇ ಹೇಳ್ಬೋದಾಗಿದೆ. ಇದಿಷ್ಟು ಇಂಡಿಯಾ ಹಾಗೂ ಬಾಂಗ್ಲಾದೇಶ್ನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಗಿತ್ತು. ನಿಮ್ಗೆ ಹೇಗೆ ಅನಿಸ್ತು ವಿಡಿಯೋ? ಇಷ್ಟ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.